ಇನ್ನೊಂದ್ಸಲ ಫೈಲ್ಗಳನ್ನ ನೀವೇ ತಂದ್ಕೊಡ್ಬೇಕು ಅಂತ ಏನಿಲ್ಲ. ಆ ಕೆಲ್ಸಕ್ಕೆ ಅಂತ ಬೇರೆಯವರು ಇದ್ದಾರೆ, ಅವ್ರ ಹತ್ರ ಕೊಟ್ಟು ಕಳಿಸಿ ಸಾಕು. ನೋ, ನಾನು ಡೈರೆಕ್ಟಾಗಿ ಅವಳ ಮುಂದೆ ಹೋಗಿ ನಿಂತ್ಕೊಂಡ್ರೆ ಉಗಿಸ್ಕೊಳ್ಳೋದು ಗ್ಯಾರಂಟಿ. ಮತ್ತೆ ಆಡ್ಕೊಳ್ಳೋರ ಮುಂದೆ ಎಡವಿ ಬಿದ್ದ ಹಾಗಾಗುತ್ತೆ. ನಿಮ್ ಮನ್ಸಿಗೆ ಬಂದಾಗ ಕೆಲ್ಸ ಮಾಡೋದಿಕ್ಕೆ ಇದೇ ನಿಮ್ ಮಾವನ್ ಮನೆ ಅಂದ್ಕೊಂಡಿದ್ದೀರಾ? ಹೋಗಿ ಮೊದ್ಲು ಕರೆಕ್ಟ್ ಆಗಿ ಕೆಲ್ಸ ಮಾಡೋದನ್ನ ಕಲ್ತ್ಕೊಳ್ಳಿ. ಗೆಟ್ ಔಟ್. ಐ ಸೆಡ್ ಗೆಟ್ ಔಟ್. ನನ್ನನ್ನು ಮನೆಯಿಂದ ಪಿಕ್ ಮಾಡಿ ಆಫೀಸ್ಗೆ ಡ್ರಾಪ್ ಮಾಡಬೇಕು. ಈಗೇನು ಆಫೀಸಿಂದ ಪಿಕ್ ಮಾಡಿ ಮನೆಗೆ ಡ್ರಾಪ್ ಮಾಡಬೇಕು. ಆಫೀಸ್ಗೆ ಹೋಗೋಣ, ನಿಧಾನಕ್ಕೆ ಹೋಗೋಣ, ಎಲ್ಲೂ ಹೋಗಲ್ಲ ಆಫೀಸು. ಬೇಕಾದಾಗ ಬರಕ್ಕೆ, ಬೇಡದೆ ಇದ್ದಾಗ ಎದ್ದೋಗಕ್ಕೆ ಇದೇನ್ ಧರ್ಮಛತ್ರ ಅನ್ಕೊಂಡಿದ್ಯಾ? ಅಬ್ಬಬ್ಬಾ, ಇವನ್ನ ಮಾತಾಡ್ಸಕ್ಕೆ ಆಗ್ತಿರ್ಲಿಲ್ಲ. ನಾನೇ PM ಅನ್ನಂಗ್ ಆಡ್ತಿದ್ದ. ಒಂದ್ ರೇಂಜ್ಗೆ ಇವನೇ GM ಅನ್ನೋ ಡೌಟ್ ಬಂದ್ಬಿಟ್ಟಿತ್ತು. ಛೇ, ಎಂಥ ಪರಿಸ್ಥಿತಿ ಬಂತು ನನಗೆ. ಎಲ್ಲ ಗೌರವನೂ ಕಳ್ಕೊಂಡ್ಬಿಟ್ಟೆ. ಕಾವೇರಿ ನನ್ನ ಜೊತೆ ಇಲ್ಲದೆ ಇದ್ರೆ ಕೇವಲ ನಾನು ಪ್ರೀತಿ ಮಾತ್ರ ಕಳ್ಕೊಳ್ಳೋದಲ್ಲ, ಈ ಕಡೆ ಗೌರವನೂ ಕಳ್ಕೊಳ್ತೀನಿ. ಅವಳಿಲ್ಲ ಅಂದರೆ ಐಡೆಂಟಿಟಿ ಕೂಡ ಇಲ್ಲ. ಬೆಲೆ, ರೆಸ್ಪೆಕ್ಟು ಏನೂ ಇಲ್ಲ. ಇವರೆಲ್ಲ ಮತ್ತೆ ನಂಗೆ ರೆಸ್ಪೆಕ್ಟ್ ಕೊಡಬೇಕು ಅಂದರೆ ಮತ್ತೆ ನಾನು ಕಾವೇರಿ ಜೊತೆ ರಿಲೇಷನ್ಶಿಪ್ನ ಚೆನ್ನಾಗಿಟ್ಕೋಬೇಕು. ಅವಳ ಹತ್ರ ಮೊದಲು ಮಾತಾಡಬೇಕು. ಅವಳ ಪ್ರೀತಿ ವಿಶ್ವಾಸನ ನಾನು ಮತ್ತೆ ಗೆಲ್ಲಬೇಕು. ಆದರೆ ಹೇಗೆ?